ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ನೀವು ಅಡಿಗೆ ಮಾಡುವ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಅದೃಷ್ಟ ಬದಲಾವಣೆ ಕಾಣ್ತೀರಾ. ನೀವು ಅಡಿಗೆ ಮಾಡುವ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ಅದರಲ್ಲಿ ಭಕ್ತಿಯಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆ, ಹೌದು, ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದಲ್ಲಿ, ಮನೆಯಲ್ಲಿ ಪ್ರತಿನಿತ್ಯ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು, ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಸಲ್ಲಿಸಿದರೆ ಸಾಕು, ಖಂಡಿತವಾಗಿ ಬದಲಾವಣೆ. ಮುಖ್ಯವಾಗಿ ಇಂದಿನ ಕಾಲದಲ್ಲಿ ಅಡಿಗೆ ಮಾಡಲು ಮಣ್ಣಿನ ಒಲೆಯನ್ನು ಉಪಯೋಗಿಸ್ತಾ ಇದ್ರು. ಈ ಒಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಎಂದರೆ, ಅದು ದೇವರಿಗೆ ಪ್ರಾಮುಖ್ಯತೆ ಕೊಡುವ ರೀತಿಯಲ್ಲಿ ಅಷ್ಟೊಂದು ಗೌರವ ಕೊಡ್ತಾ ಇದ್ರು. ಅಡಿಗೆ ಮಾಡುವ ಈ ವಸ್ತು ಬಹಳನೇ ಮುಖ್ಯವಾದದ್ದು. ಆದರೆ ಈಗ ನಮಗೆ ಮಣ್ಣಿನ ಒಲೆಗಳು ಇಲ್ಲ. ಈಗ ಎಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಈಗ ಮಣ್ಣಿನ ಒಲೆಯನ್ನು ಉಪಯೋಗಿಸ್ತಾ ಇಲ್ಲ, ಎಲ್ಲರೂ ಗ್ಯಾಸ್ ಸ್ಟವನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಮಂಗಳವಾರ ರಾತ್ರಿ ಮಲಗೋ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿ ಮಲಗಿದ್ರೆ ನಮ್ಮ ಸಾಲಗಳು ತೀರುತ್ತೆ. ನಮಗೆ ಎಷ್ಟೇ ಸಾಲ ಇದ್ದರೂ ಕೂಡ ಅದು ಕೂಡ ಒಂದೇ ತಿಂಗಳಲ್ಲಿ ನಮಗೆ ಸಾಲ ತೀರುತ್ತೆ. ಹಾಗಾದರೆ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಂಗಳವಾರ ಶುಕ್ರವಾರ ಕೂಡ ಮಾಡ್ಬೋದು. ಈ 2 ದಿನ ಬಿಟ್ಟು ಬೇರೆ ದಿನ ಮಾಡೋ ಹಾಗಿಲ್ಲ. ಹಾಗಾಗಿ ಲಕ್ಷ್ಮೀ ವಾರ ಅಂತಲೇ ನಾವು ಮಂಗಳವಾರ ಶುಕ್ರವಾರ ಕರಿತೀರಿ. ಹಾಗಾಗಿ ನೀವು ಮಂಗಳವಾರ ರಾತ್ರಿನೂ ಮಾಡ್ಬೋದು, ಇನ್ನು ಶುಕ್ರವಾರ ದಿನ ರಾತ್ರಿ ಕೂಡ ಮಾಡ್ಬೋದು. ಹಾಗಾದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ, ನೀವು ಮಂಗಳವಾರ ರಾತ್ರಿ ಊಟ ಎಲ್ಲ ಹಾಕಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿರಬೇಕು. ಶಿಂಕಲ್ ಪಾತ್ರೆ ಕೂಡ ಇರಬಾರ್ದು ಈ ರೆಮಿಡಿ ಮಾಡೋಕ್ಕೆ. ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ನೀವು ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಥರ ಸ್ಟವ್ ಕೆಳಗಡೆ ನೀವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಬೇಕಾಗತ್ತೆ. ಸ್ಟವ್ ಕೆಳಗಡೆ ನೀರು ಹಾಕಿ ಒರೆಸಿ ನೀವು ಅದರಲ್ಲಿ ರೌಂಡಾಗಿ ರಂಗೋಲಿ ಹಾಕ್ಬೋದು. ನೀವು ಯಾವ ಥರದ ರಂಗೋಲಿ ಆದರೂ ಪರವಾಗಿಲ್ಲ, ರೌಂಡಾಗಿ ರಂಗೋಲಿ ಹಾಕಬೇಕಾಗತ್ತೆ. ಅದರ ಮೇಲೆ ಒಂದು ಪ್ಲೇಟಲ್ಲಿ ನೀವು ಸ್ಟೀಲ್ದಾದರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ, ಇದನ್ನು ಮಾಡೋದಕ್ಕೆ ಯಾವ ಥರದ ಪ್ಲೇಟ್ ಆದರೂ ಪರವಾಗಿಲ್ಲ, ಅದರಲ್ಲಿ 3/4 ಭಾಗ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಿ ಇಡಬೇಕಾಗತ್ತೆ. ನಂತರ ಕಲ್ಲುಪ್ಪಿಗೂ ಕೂಡ ನೀವು ಅರಿಶಿನ ಕುಂಕುಮ ಹಾಕಿ ನೀವು 3 ಥರದ ಹೂಗಳನ್ನು ಇಡಬೇಕು. ರೋಸು, ಮಲ್ಲಿಗೆ ಹೂವು, ಸೇವಂತಿಗೆ, ಅಥವಾ ನೀವು ಕಣಗಿಲೆ ಹೂವು ಮತ್ತು ಸಂಪಿಗೆ ಹೂವು, ಇನ್ನು ಅಥವಾ ಡೇರ್ ಹೂವು, ಈ ಥರ ಬರುತ್ತಲ್ಲ 3 ಥರದ ಹೂಗಳು, ಯಾವುದಾದ್ರೂ ಪರವಾಗಿಲ್ಲ 3 ಥರದ ಹೂಗಳನ್ನು ನೀವು ಇಡಬೇಕಾಗತ್ತೆ. ಇದಕ್ಕೆ ಕಂಪಲ್ಸರಿ 3 ಥರದ ಹೂವು ಬೇಕೇ ಬೇಕು. ಹಾಗಾಗಿ ಹೂವು ಇಟ್ಟು ನೀವು ಅಗರಬತ್ತಿಯಿಂದ ಪೂಜೆ ಮಾಡಬೇಕಾಗತ್ತೆ. ಪೂಜೆ ಮಾಡಿ ನೀವು ನಮಸ್ಕಾರ ಮಾಡ್ಕೊಬೇಕು. ಅಲ್ಲೇ ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ನೀವು ನಿಂತ್ಕೊಂಡಾದರೂ ಪರವಾಗಿಲ್ಲ ಅಥವಾ ಕುತ್ಕೊಂಡಾದರೂ ಪರವಾಗಿಲ್ಲ, ಮಹಾಲಕ್ಷ್ಮಿಯನ್ನು ನೀವು ಬೇಡ್ಕೊಬೇಕಾಗುತ್ತೆ. ಅಮ್ಮ, ನನಗಿಷ್ಟು ಸಾಲ ಇದೆ, ನನ್ನ ಸಾಲಗಳೆಲ್ಲ ಅತಿ ಬೇಗನೆ ಸಾಲ ತೀರಲಿ ಅಂತ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೊಬೇಕಾಗತ್ತೆ. ಬೇಡ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೇಕು. ಮಹಾಲಕ್ಷ್ಮಿಯ ಮಂತ್ರ ಇದು. ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಂ ಶ್ರೀಂ ಶ್ರೀಯೇ ನಮಃ. ಓಂ ಶ್ರೀಂ ಶ್ರೀಯೇ ನಮಃ. ಓಂ ಶ್ರೀಂ ಶ್ರೀಯೇ ನಮಃ ಅಂತ ನೀವು ಇದನ್ನು 21 ಸಾರಿ ಆಗ್ಬೋದು, ಅಥವಾ 58 ಸಾರಿ ಅಥವಾ 108 ಸಾರಿ, ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಇಲ್ಲ ನೀವು 21 ಸಾರಿ ಹೇಳಿ, ಇಲ್ಲಾಂದರೆ 58, ಇಲ್ಲಾಂದರೆ 108, ಈ ರೀತಿಯಾಗಿ ಹೇಳ್ಕೊಂಡು ನೀವು ನಂತರ ನೀವು ಹೋಗಿ ಮಲಗ್ಕೊಬೇಕಾಗತ್ತೆ. ಮಲಗೋ ಸಮಯದಲ್ಲೂ ನೀವು ಈ ಮಂತ್ರವನ್ನು 1 ಸಾರಿ ಹೇಳ್ಕೊಂಡು ನೀವು ಮಲಗಬೇಕಾಗತ್ತೆ. ಮಹಾಲಕ್ಷ್ಮಿನ ನೆನೆಸ್ಕೊಂಡು, ಅಮ್ಮ, ನನ್ನ ಸಾಲಗಳೆಲ್ಲ ತೀರಲಿ, ನನಗಿಷ್ಟು ಸಾಲ ಇದೆ, ಈ ಸಾಲಗಳೆಲ್ಲ ತೀರಲಿ ಅಂತ ನೀವು ಹೇಳ್ಕೊಂಡು ಮಲಗಬೇಕಾಗತ್ತೆ. ನಂತರ ನೀವು ಬೆಳಗ್ಗೆ ಎದ್ದು ಏನು ಪೂಜೆ ಮಾಡಿರ್ತೀರಲ್ಲ, ಆ ಕಲ್ಲುಪ್ಪು, ಹೂವು, ಹಾಗೆಯೇ ರಂಗೋಲಿ ಪುಡಿ ಎಲ್ಲವನ್ನು ತೊಗೊಂಡೋಗಿ ನೀವು ಯಾರೋ ತುಳಿದೇ ಇರೋಂಥ ಜಾಗದಲ್ಲೇ ಹಾಕಬೇಕಾಗತ್ತೆ. ಯಾವುದಾದ್ರೂ ಮರದ ಬುಡದಲ್ಲಿ ಹಾಕ್ಬೋದು, ಅಥವಾ ಅರಿಯೋ ನೀರಿದ್ರೆ ಅರಿಯೋ ನೀರಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಗಿಡಕ್ಕೂ ಕೂಡ ಹಾಕ್ಬೋದು. ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಸಾಲಗಳು ಅತಿ ಶೀಘ್ರವಾಗಿ ತೀರುತ್ತೆ. ನೀವು 2 ವಾರ, 3 ವಾರ, 4 ವಾರ ಈ ರೀತಿಯಾಗಿ ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಕೂಡ ಮಾಡ್ಬೋದು. ಒಂದೇ ವಾರ ಮಾಡಿ ನಿಲ್ಲಿಸಬೇಕು ಅಂತ ಇಲ್ಲ ಸ್ನೇಹಿತರೆ. ಈಗ ಮಂಗಳವಾರ ಮಾಡಿರ್ತೀರ, ಮಂಗಳವಾರ ಮಾಡಿದ್ರೆ ನೀವು ಮಂಗಳವಾರನೇ ಮಾಡಬೇಕು. ಅಕಸ್ಮಾತ್ ನೀವು ಶುಕ್ರವಾರ ಮಾಡ್ತೀರಾ ಅಂದರೆ ಶುಕ್ರವಾರ ಆ ರೀತಿಯಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ಮಂಗಳವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಶುಕ್ರವಾರ ಕೂಡ ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾವ ವಾರ ಅನುಕೂಲ ಆಗುತ್ತೋ ಆ ವಾರ ಮಾಡ್ಬೋದು. ಇದನ್ನು ಮಾಡೋ ದಿನ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡಿರಬಾರ್ದು, ಮತ್ತು ಪೀರಿಯಡ್ಸ್ ಕೂಡ ಆಗಿರಬಾರ್ದು. ಅಂತಹ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ.
ಹೆಂಗಸರು ಪೂಜೆ ಮಾಡೋದಾದರೆ ನಿಮ್ಮ ಪೀರಿಯಡ್ಸ್ ಟೈಮ್ ನೋಡಿಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ಇನ್ನು ಅಕಸ್ಮಾತ್ ನೀವು ಪೂಜೆ ಮಾಡ್ತಿರ್ತೀರ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಆ ಟೈಮನ್ನು ನೋಡಿಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲೂ ಕೂಡ ಗಂಡಸರು ಕೂಡ ಪೂಜೆ ಮಾಡ್ಬೋದು. ಹೆಂಗಸರೇ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ಗಂಡಸರು ಕೂಡ ಪೂಜೆ ಮಾಡ್ಬೋದು. ಯಾಕೆ ಅಂದರೆ ಆಹಾರವನ್ನು ಕೊಡುವ ಒಂದು ಆಹಾರವನ್ನು ಸೇವಿಸುವ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು ನೀವು ದೇವರಲ್ಲಿ ಸಲ್ಲಿಸೋದ್ರಿಂದ ನಿಮಗೆ ಕುಬೇರ ಯೋಗ ಅನ್ನೋದು ಬರುತ್ತೆ. ನಿಮ್ಮ ಸಾಲಗಳು ಏನು ಸಾಲ ಇದೆ ಆ ಸಾಲದಿಂದ ಮುಕ್ತಿ ಪಡಿಬೋದು. ಎಷ್ಟೊಂದು ಮನೆಯಲ್ಲಿ ಸಾಲದ್ದೇ ಚಿಂತೆ ಆಗಿರುತ್ತೆ. ಎಷ್ಟೇ ಸಾಲ ತೀರಿಸ್ತೀನಿ ಅಂದರೂ ಅದು ಯಾಕೋ ಇನ್ನೂ ಮುಗಿತಾನೇ ಇಲ್ಲ, ಬರೀ ಬಡ್ಡಿ ಕಟ್ಟೋಕ್ಕೆ ಸಾಕಾಗುತ್ತೆ. ನಾವು ಎಷ್ಟೆಲ್ಲ ಸಾಲ ತೀರಿಸ್ಬೇಕಂತ ಏನೇ ಒಂದು ಪ್ರಯತ್ನ ಪಡ್ತಾಯಿದ್ರು ಅದು ಆಗ್ತಾನೇ ಇಲ್ಲ ಅನ್ನೋರು ಕೂಡ. ಇನ್ನು ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ. ಒಬ್ಬರಲ್ಲ ಒಬ್ಬರಿಗೆ ಆರೋಗ್ಯ ಅನ್ನೋದು ಹಾಳಾಗ್ತಾ ಇದೆ. ಇನ್ನೇನು ಇವರಿಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದೆ ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಅವರಿಗೆ ಹುಷಾರು ತಪ್ತಾ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅಂಥದಕ್ಕೆಲ್ಲದಕ್ಕೂ ಇದು ಅದ್ಭುತವಾದ ಪರಿಹಾರವನ್ನು ನೀಡುತ್ತೆ. ತುಂಬಾ ಒಳ್ಳೆ ಪರಿಹಾರ ಇದು. ಅದರಲ್ಲೂ ನಮಗೆ ಮನೆಯಲ್ಲೇ ತುಂಬಾ ಈಸಿಯಾಗಿ ಸಿಗುವಂಥ ವಸ್ತು. ನೀವು ಕಲ್ಲುಪ್ಪು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಹಾಗಾಗಿ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯ ಮಾಡೋದ್ರಿಂದ, ಅದರಲ್ಲೂ ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಕಲ್ಲುಪ್ಪಿಗಿರುತ್ತೆ. ಹಾಗಾಗಿ ನಾವು ಯಾವಾಗಲೂ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ಎಷ್ಟೆಲ್ಲ ರೆಮಿಡಿಗಳನ್ನ ಮಾಡ್ತಾ ಇರ್ತೀರಿ. ಹಾಗಾಗಿ ಈ ಸಾರಿ ನಾನು ತೋರಿಸ್ಕೊಟ್ಟಿರೋವಂಥದ್ದು ಸ್ಟವ್ ಕೆಳಗಡೆ ನೀವು ಕಲ್ಲುಪ್ಪನ್ನು ಇಡೋದ್ರಿಂದ ಸಾಲದಿಂದ ಅತಿ ಶೀಘ್ರವಾಗಿ ನೀವು ಮುಕ್ತಿ ಪಡಿಬೋದು ಅಂತ. ಸಾಲ ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಸಾಲ ಇರುತ್ತೆ. ಹಾಗಾಗಿ ನಾವು ಸಾಲವನ್ನು ತೀರಿಸೋ ದಾರಿಯನ್ನು ನೋಡಬೇಕಷ್ಟೆ. ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಲ ಅತಿ ಬೇಗನೆ ತೀರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.